Hi everyone, welcome to CAD Nest YouTube channel. Myself Kavya. So ನಾನು ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ನ ಯಾವ ರೀತಿ ಚೇಂಜ್ ಮಾಡಬೇಕು ಮತ್ತು ಟೈಮ್ ಆ್ಯಂಡ್ ಡೇಟ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ, ಡೆಸ್ಕ್ಟಾಪ್ ಅಂದರೆ ಏನು, ಐಕಾನ್ ಅಂದರೆ ಏನು, ಟಾಸ್ಕ್ ಬಾರ್ ಅಂದರೆ ಏನು. ಇದನ್ನು ಡೆಸ್ಕ್ಟಾಪ್ ಅಂತ ಕರಿತೀವಿ, ಕೆಳಗಡೆ ಇರೋದನ್ನು ಟಾಸ್ಕ್ ಬಾರ್ ಅಂತ ಕರಿತೀವಿ. ಸೊ ಇದನ್ನು ಐಕಾನ್ ಅಂತ ಕರಿತೀವಿ. ಬ್ಲ್ಯಾಂಕ್ ಏರಿಯಾನ ಡೆಸ್ಕ್ಟಾಪ್. ಕ್ಲಿಕ್ ಆನ್ ರೈಟ್ ಮೌಸ್ ಬಟನ್. ಮೌಸನ್ನು ರೈಟ್ ಮೌಸ್ ಬಟನ್, ಮೌಸಲ್ಲಿ 3 ಬಟನ್ಸ್ ಬರುತ್ತೆ. ಲೆಫ್ಟ್ ಬಟನ್, ರೈಟ್ ಬಟನ್, ಸ್ಕ್ರಾಲಿಂಗ್ ಬಟನ್. ಈಗ ನಾವು ಏನು ಚೇಂಜ್ ಮಾಡಬೇಕು, ಫಸ್ಟ್ ವ್ಯೂ ಆಪ್ಷನ್ಸ್ ಇದೆ. ಲಾರ್ಜ್ ಐಕಾನ್ಸ್ ಏನಾದ್ರು ದೊಡ್ಡದು ಬೇಕಾ, ಲಾರ್ಜ್ ಐಕಾನ್ಸ್ ಆಗುತ್ತೆ. ಐಕಾನ್ಸ್ ಏನಾದ್ರು ಸ್ಮಾಲ್ ಮೀಡಿಯಮ್ ಐಕಾನ್ಸ್ ಬೇಕಾ, ಮೀಡಿಯಮ್ ಐಕಾನ್ಸ್ ಆಗುತ್ತೆ. ವ್ಯೂ ಸ್ಮಾಲ್ ಐಕಾನ್ಸ್. ಓಕೆ, ನೆಕ್ಸ್ಟ್ ಸಾರ್ಟ್ ಬೈ. ನೇಮಲ್ಲಿ ಸಾರ್ಟ್ ಮಾಡಬೇಕಂದ್ರೆ ಅರೇಂಜ್ ಮಾಡೋದು. ದೆನ್ ಸಾರ್ಟ್ ಬೈ ಸೈಜಲ್ಲಿ ಸಾರ್ಟ್ ಮಾಡೋದು, ಸಾರ್ಟ್ ಬೈ ಐಟಮ್ ಟೈಪ್. ಓಕೆ, ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಕ್ರಿಯೇಷನ್ ನೋಡೋಣ. ಗೋ ಫಾರ್ ಪರ್ಸ್ನಲೈಸ್ಗೆ ಹೋಗಿ ಇಲ್ಲಿ ನಾವು ಏನು ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡಬೇಕು, ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡಬೇಕಲ್ವಾ. ಕ್ಲಿಕ್ ಆನ್ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡನ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಗ್ರೌಂಡ್ ಇದೆ ನೋಡಿ. ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಚೂಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆರ್ಕಿಟೆಕ್ಚರ್ ಬೇಕಾ, ಕ್ಯಾರೆಕ್ಟರ್ ಬೇಕಾ, ನೇಚರ್ ಬೇಕಾ ನೋಡ್ಕೋಬೇಕು. ಈಗ ನಿಮಗೆ ಆರ್ಕಿಟೆಕ್ಚರಲ್ಲಿ ಬೇಕು ಅಂದರೆ ಆರ್ಕಿಟೆಕ್ಚರ್ನ ನೀವು ತೊಗೋಬೋದು. ಓಕೆ, ಸೊ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ಗೆ ಹೋದರೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಗ್ರೌಂಡ್ ಇದೆ ಅಲ್ವಾ. ಸೊ ನಿಮಗೆ ಇಲ್ಲಿ ಒಂದು ಆಪ್ಷನ್ಸ್ ಕಾಣ್ತಿದೆ, ಸೆಲೆಕ್ಟ್ ಆಲ್ ಅಂದರೆ ನಾನು ಈಚ್ ಆ್ಯಂಡ್ ಎವ್ರಿ ಟೈಮ್ ಬಂದು ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೆಲೆಕ್ಟ್ ಆಲ್ ಮಾಡಿಕೊಂಡು ಇಲ್ಲಿ ಈಚ್ ಆ್ಯಂಡ್ ಎವ್ರಿ 5 ಮಿನಿಟ್ಸಿಗೆ ಒಂದು ಸಲ ಚೇಂಜ್ ಮಾಡ್ಬೋದು, 3 ಮಿನಿಟ್ಸಿಗೆ ಒಂದು ಸಲ ಅದೇ ಚೇಂಜ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. 10 ಮಿನಿಟ್ಸ್, 5 ಮಿನಿಟ್ಸ್, 1 ಅವರ್. ನನಗೀಗ 5 ಮಿನಿಟ್ಸಿಗೆ ಈಚ್ 10 ಮಿನಿಟ್ಸಿಗೆ ಒಂದು ಚೇಂಜ್ ಆಗಬೇಕು, 10 ಮಿನಿಟ್ಸ್. ದೆನ್ ಸೇವ್ ಚೇಂಜಸ್ ಅಂತ ಕೊಡಿ. ಓಕೆ, ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ ಎವ್ರಿ 10 ಮಿನಿಟ್ಸ್ಗೆ. ನೆಕ್ಸ್ಟ್ ವಿಂಡೋ ಕಲರ್ ಬಂದರೆ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ವಿಂಡೋ ಕಲರ್ ಯಾವ ಕಲರ್ ಬೇಕು ನಿಮಗೆ, ಇದನ್ನು ವಿಂಡೋ ಕಲರ್ ಅಂತ ಹೇಳ್ತೀವಿ. ಟಾಸ್ಕ್ ಬಾರ್ ಮೇಲೆ ಕಲರ್ ಚೇಂಜ್ ಆಗ್ತಿದೆ ಅಲ್ವಾ. ಕಲರ್ ಇಂಟೆನ್ಸಿಟಿ ಬಂದರೆ ನೀವು ಡಾರ್ಕ್ ಆ್ಯಂಡ್ ಲೈಟ್. ಓಕೆ, ಸೊ ದೆನ್ ನೆಕ್ಸ್ಟ್ ಸೇವ್ ಚೇಂಜಸ್. ನೆಕ್ಸ್ಟ್ ಗೋ ಫಾರ್ ಸ್ಕ್ರೀನ್ ಸೇವರ್ ಅಂದರೆ ನಾವು 1-2 ಮಿನಿಟ್ಸ್ ಏನೋ ವರ್ಕ್ ಮಾಡ್ದಲೆ ಸಿಸ್ಟಮ್ನ ಹಾಗೆ ಬಿಟ್ಟಿದ್ರೆ ನೀವು ಈ ಥರ ನೋಡಿರ್ಬೋದು, ಬಬಲ್ಸ್ ಟೈಪ್ ಬರ್ತಾ ಇರುತ್ತೆ. ಪ್ರಿವ್ಯೂ ನೋಡೋಣ. ನೋಡಿ, ಇದನ್ನು ಸ್ಕ್ರೀನ್ ಸೇವರ್ ಅಂತ ಕರಿತೀವಿ. ಜಸ್ಟ್ ಇದನ್ನು ಹೋಗಬೇಕು ಅಂದರೆ ಮೌಸ್ ಟಚ್ ಮಾಡಬೇಕು ಅಥವಾ ಕೀಬೋರ್ಡ್ನ ಟಚ್ ಮಾಡಬೇಕು. ನೆಕ್ಸ್ಟ್ ಗೋ ಫಾರ್, ನೀವು ಇದರಲ್ಲಿ ರಿಬ್ಬನ್ಸ್ ಇದೆ, ರಿಬ್ಬನ್ಸ ನೋಡಿ, ಪ್ರಿವ್ಯೂ ನೋಡಿ, ಈ ಥರ. ಸೊ ಹಾಗೆ ನನಗೀಗ ಏನು ಬೇಕು, 3D ಟೆಕ್ಸ್ಟನ್ನು ಹಾಕಬೇಕು. ಫೋಟೋಸ್ನೂ ಕೂಡ ಹಾಕೋಬೋದು. ಫೋಟೋಸ್ಗೆ ಹೋಗಿ, ಸೆಟ್ಟಿಂಗ್ಸಿಗೆ ಹೋಗಿ, ಇಲ್ಲಿ ಬ್ರೌಸ್ಗೆ ಹೋಗಿ ಫೋಟೋಸ್ನ ಹುಡುಕ್ಬಿಟ್ಟು ನೀವು ಫೋಟೋಸ್ನ ಹಾಕೋಬೋದು. ಪಿಕ್ಚರ್ಸಲ್ಲಿ ನಿಮಗೆ ಯಾವ ಫೋಟೋಸ್ ಬೇಕು ಅದನ್ನು ಚೂಸ್ ಮಾಡಿ ಹಾಕ್ಕೋಬೋದು. ಹಾಗೆ ನನಗೀಗ ಏನು ಬೇಕು, ಫೋಟೋಸ್ ಬೇಡ, ಸೆಟ್ಟಿಂಗ್ಸಿಗೆ ಹೋಗಿ ಫೋಟೋಸ್ ಬೇಡ ಅಂತಂದರೆ ನೀವೇನು ಮಾಡಬೇಕು, ನನಗೆ ಟೆಕ್ಸ್ಟ್ ಬೇಕು, 3D ಟೆಕ್ಸ್ಟಿಗೆ ಹೋಗ್ಬಿಟ್ಟು ಸೆಟ್ಟಿಂಗ್ಸಿಗೆ ಹೋಗಿ ಟೈಮ್ ಬೇಕು ಅಂದರೆ ಟೈಮ್ನ ನಾವು ಸ್ಕ್ರೀನ್ ಸೇವರಲ್ಲಿ ಹಾಕ್ಕೊಳ್ತೀವಿ ಅಂದರೆ ಟೈಮ್ನ ತೊಗೊಳ್ಳಿ. ದ್ಯಾನ್ ನಿಮಗೆ ರಿಸೊಲ್ಯೂಷನ್ ಹೈ ಬೇಕಾ, ಲೋ ಬೇಕಾ ನೋಡ್ಕೊಳ್ಳಿ. ಓಕೆ, ಸೈಜ್ ಸ್ಮಾಲ್ ಆ್ಯಂಡ್ ಲಾರ್ಜ್. ರೊಟೇಷನ್ ಸ್ಪೀಡ್ ಬಂದು ಸ್ಲೋ ಆರ್ ಫಾಸ್ಟ್. ಓಕೆ, ಹಾಗೆ ಬಂದರೆ ನಿಮಗೆ ರೊಟೇಷನ್ ಟೈಪ್, ಸ್ಪಿನ್ನಲ್ಲಿ ಟೈಪ್ ಆಗಬೇಕಾ, ಸೀಸಾದಲ್ಲಿ ಇದಾಗಬೇಕಾ, ಒಬ್ಬಲ್, ಈ ಥರ. ಕಲರ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿಕೊಂಡು ಆ್ಯಡ್ ಟು ಕಸ್ಟಮ್ ಕಲರ್ ಕೊಡಿ. ದೆನ್ ಓಕೆ ಕೊಡಿ. ದೆನ್ ಪ್ರಿವ್ಯೂ ನೋಡಿ, ಟೈಮ್ನ ಸೆಟ್ ಆಗ್ತಾಯಿದೆ. ನೆಕ್ಸ್ಟ್ ಬಂದರೆ ದೆನ್ ಗೋ ಫಾರ್ ಸೆಟ್ಟಿಂಗ್ಸ್, ಕಸ್ಟಮ್ ಟೆಕ್ಸ್ಟ್. ಹಾಗೆ ನನಗೀಗ ಇಲ್ಲಿ ಟೆಕ್ಸ್ಟ್ ಬೇಕು. ನಾನೀಗ CAD Nest ಅಂತ ಮಾಡ್ತೀನಿ. CAD Nest ಕಂಪ್ಯೂಟರ್ ಸೆಂಟರ್ ಅಥವಾ CAD Nest ಅಂತ ಮಾಡಿ ಓಕೆ ಅಂತ ಕೊಟ್ಟರೆ ದೆನ್ ಪ್ರಿವ್ಯೂ ನೋಡಿ, CAD Nest ಅಲ್ವಾ. ಈ ರೀತಿ ನೀವು ಸ್ಕ್ರೀನ್ ಸೇವರ್ನ ಅಪ್ಲೈ ಮಾಡ್ಕೋಬೋದು. ಹಾಗೆ ಇಲ್ಲಿ ಟೈಮ್ ಲಿಮಿಟ್ ಇರುತ್ತೆ. ನೀವು ಸಿಸ್ಟಮ್ನ ಟಚ್ ಮಾಡ್ದಲೆ, ಕೀಬೋರ್ಡ್ ಮೌಸ್ನ ಟಚ್ ಮಾಡ್ದಲೆ ಎಷ್ಟು ಮಿನಿಟ್ಸಲ್ಲಿ ಎಷ್ಟು ಮಿನಿಟ್ಸಿಗೆ ಅದು ಸ್ಕ್ರೀನ್ ಸೇವರ್ ಅಪ್ಲೈ ಆಗಬೇಕು. ಅಲ್ಲಿ ನೀವು ಇಲ್ಲಿ ಮಿನಿಟ್ಸನ್ನು ಕೊಡಬೇಕು, 2 ಮಿನಿಟ್ಸ್, 1 ಮಿನಿಟ್. ಓಕೆ, ದೆನ್ ಅಪ್ಲೈ ಅಂತ ಕೊಟ್ಟರೆ ಅಪ್ಲೈ ಆಗುತ್ತೆ. ದೆನ್ ಕ್ಲಿಕ್ ಆನ್ ಓಕೆ. ಸೊ
ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇವತ್ತು ನೀವು ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡೋದು, ವಿಂಡೋ ಕಲರ್ನ ಚೇಂಜ್ ಮಾಡೋದು, ಸ್ಕ್ರೀನ್ ಸೇವರ್, ಅರೇಂಜ್ ಐಕಾನ್ಸ್ನ ಅರೇಂಜ್ ಮಾಡೋದೆಲ್ಲ ಕಲ್ತ್ಕೊಂಡಿದ್ದೀರಾ ಅಲ್ವಾ? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಫೋಟೋ ಕ್ರಿಯೇಷನ್ ಏನಕ್ಕೆ ಯೂಸ್ ಆಗುತ್ತೆ, ಯಾವ ರೀತಿ ಫೋಲ್ಡರ್ನ ಕ್ರಿಯೇಟ್ ಮಾಡೋದು, ಎಲ್ಲಿ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು, ಹಾಗೆ ಫೋಲ್ಡರ್ ಒಳಗಡೆ ಫೈಲ್ಸ್ನ ಹೇಗೆ ಸೇವ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು. ಇವತ್ತಿನ ಸೆಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.